ಆ ವೀಲ್ ಚೇರ್ ಅಲ್ಲಿ ಬರಕ್ಕೆ ಯಾವ ತರ ಏನಕ್ಕೆ ಆಯ್ತು ಅದು ವೀಲ್ ಚೇರ್? ಅದಂದ್ರೆ ಇದು ಹಿಂಗೆ ಕೂತ್ರ ಇದು ಮಾಡ್ಲಿಕ್ಕೆ ಆಗೋದು, ಭಾಳ ನೋವು ಇತ್ತು ಅವಾಗೆಲ್ಲ. ಹಿಂಗೆ ರಾತ್ರಿ ಇದಕ್ಕೆ ಹೋಗ್ಬೇಕಾದ್ರೆ ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಹಿಂಗೆ ಚೇರ್ ಹಿಡ್ಕೊಂಡು ಸರ್ಸ್ಕೊತ ಹೋಗ್ತಿದ್ವಿ. ಇಲ್ಲಿಗೆ ಬಂದ್ಮೇಲೆ ಏನೇನು ಇಂಪ್ರೂವ್ಮೆಂಟ್ ಆಯ್ತು ನಿಮ್ಗೆ? ಇಲ್ಲೇ ಸ್ವಲ್ಪ ಇವೆಲ್ಲ ಕುತ್ತಿಗೆ ನೋವು ಭಾಳ ಇತ್ತು ಅವಾಗ. ಫಸ್ಟ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಅವಾಗ ಕಡಿಮೆ ಆಗ್ಬಿಡ್ತದೆ ಕುತ್ತಿಗೆ ನೋವು. ಕೈಗಳು ಭಾಳ ತ್ರಾಸಿದ್ವು, ಕೈಗಳು ಕಡಿಮೆ ಆಗ್ಯಾವ. ಇವು ಹಿಂಗೆ ಮಾಡಿ ಬಟ್ ಹಿಂಗೆ ಇದಾಗ್ತಿದ್ದಿಲ್ಲ, ಅವು ಕಡಿಮೆ ಸ್ಟಿಫ್ ಆಗಿತ್ತು. ಹಿಂಗೆ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಆಮೇಲೆ ಕಾಲು ಅಷ್ಟೇ ನೋವು ಅಂದ್ರೆ ಅಷ್ಟು ನೋವು ಇತ್ತು, ಸ್ವಲ್ಪ ಕಾಲು ಕಡಿಮೆ. ಸರ್ ಇವರು ನೀವು ನೋಡ್ದಂಗೆ ಅವಾಗ ಇವಾಗ ಏನೇನು ಇಂಪ್ರೂವ್ಮೆಂಟ್ ಆಗಿದೆ? ಕೂತ್ಮೇಲೆ ಹಿಂಗೆ ತಕ್ಕೋತಿದ್ದೆ, ಹಿಂಗೆ ತಕ್ಕೋತೇನೆ. ಈ 10 ವರ್ಷದ ಅನುಭವಿಸಿರ್ತಕ್ಕಂಥ ಕಾಯಿಲೆ ನಿಮ್ಗೆ ಹೆಂಗಿದೆ ಅನುಭವ? ಈಗ ಭಾಳ ಇದು ಆರಾಮ ಅನಿಸ್ತದೆ ಈಗ. ಸ್ನೇಹಿತರೆ, ಸಂಧಿವಾತ ಸುಮಾರು ವರ್ಷಗಳಿಂದ ಇತ್ತು. ಗೀತಾಬಾಯಿ ಅಂತ ಅವ್ರಿಗೆ ಇವಾಗ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ನಮ್ಮ ಹಾಸ್ಪಿಟ್ಲಿಗೆ ಆಲ್ಮೋಸ್ಟ್ 1.5 years ಇಂದ ಬರ್ತಾ ಇದ್ದಾರೆ. ಇವಾಗ ಅವ್ರು ಹೇಳೋ ಪ್ರಕಾರ ಒಂದು 80% ಕಡಿಮೆ ಆಗಿದೆ. ಇವಾಗ ಎಲ್ಬೋ ಪೈನ್ ಮಾತ್ರ ಸ್ವಲ್ಪ ಇದೆ, ಮತ್ತೆ ಸ್ವಲ್ಪ ಎಲ್ಬೋ ಸ್ವಲ್ಪ ನೆಟ್ಟಿಗಾಗಬೇಕು. ಅದಕ್ಕೆ ಎಲ್ಬೋಗೆ ಇಂಜೆಕ್ಷನ್ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಒಂದು 95% ಪೈನ್ ಕಡಿಮೆ ಆದ್ಮೇಲೆ ಕಂಪ್ಲೀಟ್ ಆಗಿ ಮಾತ್ರೆಗಳನ್ನ ಕಮ್ಮಿ ಮಾಡೋದ್ರ ಕಡೆಗೆ ಟೇಪರಿಂಗ್ ಮಾಡ್ಕೊಂತ ಬರೋಣ ಅಂತ. ಈ ಸ್ಟೇಜ್ ತರಕ್ಕೆ ತುಂಬಾ ಕಷ್ಟಪಟ್ಟಿದೀವಿ ಅವ್ರಿಗೆ. ಆಲ್ಮೋಸ್ಟ್ ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಅದೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಇವಾಗ ನಿಮ್ಗೆ ಸ್ಟಾರ್ಟ್ ಈ ಕಾಯಿಲೆ ಬಂದು ಎಷ್ಟು ವರ್ಷ ಆಯ್ತು? ಸ್ವಲ್ಪ ನೋವು ಜಾಸ್ತಿ ಇತ್ರಿ. ಆಮೇಲೆ ಇಲ್ಲಿ ಬಂದ್ಮೇಲೆ ಮೊದ್ಲಾಗ ವೀಲ್ ಚೇರ್ ಮೇಲೆ ಬರ್ತೀವಿ, ಫಸ್ಟ್ ಟೈಮ್ ಬಂದೆ. ಆಮೇಲೆ ಸ್ವಲ್ಪ ಕಡಿಮೆ ಆದಂಗೆಲ್ಲ ಮೆಟ್ಲು ಸ್ವಲ್ಪ ಹಿಡ್ಕೊಂಡು ಹತ್ತೋದು ಇಳಿಯೋದು ಮಾಡ್ತಿದ್ದೆ. ಆದ್ರೂ ಈಗಾದ್ರೂ ಮೆಟ್ಲು ಅಷ್ಟು ಹತ್ಲಿಕ್ಕೆ ಇಳಿಲಿಕ್ಕೆ ಆಗಲ್ಲ. ಹಿಡ್ಕೊಂಡ್ರೆ ನಾರ್ಮಲ್ ಜಾಗದಲ್ಲಿ ನಡೀತೀರಾ ಚೆನ್ನಾಗಿ? ನಾರ್ಮಲ್ ಜಾಗ ಚೆನ್ನಾಗಿ ನಡೀತೀರಾ? ವೀಲ್ ಚೇರ್ ಅಲ್ಲಿ ನೀವು ಬಂದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ ವೀಲ್ ಚೇರ್ ಅಲ್ಲಿ ಬರಕ್ಕೆ ಯಾವ ತರ ಏನಕ್ಕೆ ಆಯ್ತು ಅದು ವೀಲ್ ಚೇರ್? ಅದಂದ್ರೆ ಇದು ಹಿಂಗೆ ಕೂತ್ರ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಲ್ ಹಿಂಗ್ ತಕೊಂಡು ಹಿಂಗ ಇದ್ ಮಾಡ್ಬೇಕಾಗ್ತದೆ. ಫುಲ್ ಮಂಡಿ ಸ್ಟಿಫ್ ಮಂಡಿ ಆಗ್ತಿತ್ತು. ಹಿಂಗ ಚಾಚಿ ಮತ್ ಹಿಂಗ್ ತಕೋಬೇಕಾಗ್ತದೆ. ಕಾಲಿಗೆ ಡೈರೆಕ್ಟ್ ಕೂಡ್ತೀನಿ, ಇದಾಗ್ತದೆ. ವಾಕ್ ಮಾಡ್ತೀರಾ ಒಂದ್ಸರಿ ಇವಾಗ? ಅಲ್ಲ, ಇವಾಗ ಒಂದ್ಸರಿ ವಾಕ್ ಮಾಡಿ ತೋರಿಸ್ತೀರಾ? ನಿಮ್ಗೆ ಎಷ್ಟು 10 ವರ್ಷ ಆಯ್ತಾ ಕಾಯಿಲೆ ಬಂದು? ಆಗಿರ್ಬೇಕು ಬಿಡ್ರಿ, 5-10 ವರ್ಷ. ಓಕೆ, ಧೈರ್ಯವಾಗಿ ನಡೀರಿ, ಜೋರಾಗಿ. ಸೂಪರ್. ದಿನ ಎಷ್ಟೈತೆ ನಡೀತಾರೆ ವಾಕಿಂಗು? ನಡೀತಾರ ಡೈಲಿ? ಮನ್ಯಾಗ ಕೆಲಸ ನಮ್ದೇ ಅಲ್ರಿ, ಎಲ್ಲಾ ಕೆಲಸ ನಾವೇ ಮಾಡ್ಕೋಬೇಕು. ನೀವೇ ಮಾಡ್ತಿದ್ದೀರಾ? ಎಲ್ಲಾ ನಾವೇ ಮಾಡ್ತೀವಿ. ಮನ್ಯಾಗೇನ್ ತ್ರಾಸ ಇಲ್ರಿ, ಮನೆಯಿಂದ ಏನ್ ತ್ರಾಸ ಇಲ್ಲ. ಹೊರಗೆ ಅಡ್ಡಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ. ಕುತ್ಕೊಳ್ರಿ. ವೀಲ್ ಚೇರ್ ಅಲ್ಲಿ ಬರೋ ತರ ಕಂಡೀಷನ್ ಇತ್ತಲ್ಲ, ಆ ಕಂಡೀಷನ್ ಯಾವಾಗಿಂದ ಹೋಯ್ತು ನಿಮ್ಗೆ? ಅವಾಗ ಸೆಕೆಂಡ್ ಟೈಮ್ ಅಷ್ಟೊತ್ತಿಗೆ ನಾನು ಅಲ್ಲಲ್ಲ, ಇಲ್ಲಿಗೆ ಬಂದ್ಮೇಲೆ ಇಂಪ್ರೂವ್ಮೆಂಟ್ ಆಯ್ತು. ಕರೆಕ್ಟ್. ಇಲ್ಲಿಗೆ ಬರಕಿನ ಮುಂಚೆ ವೀಲ್ ಚೇರ್ ಕಂಡೀಷನ್ ಹೋಗಿತ್ತಲ್ಲ, ಎಷ್ಟು ದಿನದಲ್ಲಿ ಆ ಕಂಡೀಷನ್ ಹೋಗಿತ್ತು ನಿಮ್ಗೆ? ಒಂದು 2-3 ಇದಕ್ಕ ಬರಾಗ ಇದಾಯ್ತು. ನಾನು ಮಾಡ್ತಿದ್ದೆ. ಇಲ್ಲಿ ಬಂದ್ಮೇಲೆ ಹಿಂಗ್ ಕೆಳಗ ಇಳಿಯೋದು ಹತ್ತೋದು ಹಿಡ್ಕೊಂಬ ಇಳ್ತೈತಲ್ಲ, ಅವಾಗ ಫಸ್ಟ್ ಟೈಮ್ ಒಂದೇ ವೀಲ್ ಚೇರ್. ಫಸ್ಟ್ ಟೈಮ್ ಅವ ಮಾತ್ರ ವೀಲ್ ಚೇರ್ ಬಂದಿದ್ದು. ಓಕೆ. ಅವಾಗ ಕೆಲಸಗಳೆಲ್ಲ ಏನ್ ಮಾಡ್ತಾ ಇದ್ರಿ ಅವಾಗ ಮನ್ಯಾಗ್ರಿ? ಇಲ್ಲಿ ಬರಕಿನ ಮುಂಚೆ ಇಲ್ಲಿ ಮನೆಗೆಲ್ಲ ಏನ್ ಮಾಮೂಲಿ ಅವಾಗಲೇ ಕೆಲಸ ಮಾಡ್ತಿದ್ರಾ? ಅಡಿಗೆ ಮಾಡೋದು, ಇದು ಮಾಡೋದು, ಕೆಲಸ ಎಲ್ಲ ಮಾಡೋದು. ಇಲ್ಲಿಗೆ ಬಂದ್ಮೇಲೆ ಏನೇನ್ ಇಂಪ್ರೂವ್ಮೆಂಟ್ ಆಯ್ತು ನಿಮ್ಗೆ? ಇಲ್ಲೇ ಸ್ವಲ್ಪ ಇವೆಲ್ಲ ಕುತ್ತಿಗೆ ನೋವು ಭಾಳ ಇತ್ತು ಅವಾಗ. ಫಸ್ಟ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಅವಾಗ ಕಡಿಮೆ ಆಗ್ಬಿಡ್ತದೆ ಕುತ್ತಿಗೆ ನೋವು. ಕೈಗಳು ಭಾಳ ತ್ರಾಸಿದ್ವು, ಕೈಗಳು ಕಡಿಮೆ ಆಗ್ಯಾವ. ಇವು ಹಿಂಗ್ ಮಾಡಿ ಬಟ್ ಹಿಂಗ್ ಇದಾಗ್ತಿದ್ದಿಲ್ಲ, ಅವು ಕಡಿಮೆ ಸ್ಟಿಫ್ ಆಗಿತ್ತು. ಹಿಂಗ್ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಆಮೇಲೆ ಕಾಲು ಅಷ್ಟೇ ನೋವು ಅಂದ್ರೆ ಅಷ್ಟು ನೋವು ಇತ್ತು, ಸ್ವಲ್ಪ ಕಾಲು ಕಡಿಮೆ. ಮಂಡಿ ಸರ್, ಇವರು ನೀವು ನೋಡ್ದಂಗೆ ಅವಾಗ ಇವಾಗ ಏನೇನು ಇಂಪ್ರೂವ್ಮೆಂಟ್ ಆಗಿದೆ? ಕೂತ್ಮೇಲೆ ಹಿಂಗ ತಕ್ಕೋತಿದ್ದೆ, ಹಿಂಗ್ ತಕ್ಕೋತೇನೆ. ಫಾಸ್ಟ್ ಮೂವ್ಮೆಂಟ್ ಬರ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ಆಗ್ಬೇಕು, ಒಂದು 5 ನಿಮಿಷ ಅಥವಾ 10 ನಿಮಿಷ ಆದ್ಮೇಲೆ ಈ ಕಾಲು ತಕ್ಕೋತಿದ್ದೆ. ಈಗೇನ ಆಮೇಲೆ ಮಲ್ಗಮ್ ಕಾಲು ಮಡಚಿ ಮಕ್ಕೋತೇನೆ. ಮಲಿಕೆ ಬೇಕಾ ಕಾಲೆಲ್ಲ ಮಡಚ್ತೀರಾ? ಮುಂಚೆ ಆಗ್ತಿರ್ಲಿಲ್ಲ. ಇಲ್ಲ ಅಷ್ಟು ಇದಾಗ್ತಿತ್ತು, ಮಡಿಸ್ತೀನಿ ಕಾಲು. ಈ 10 ವರ್ಷದ ಅನುಭವಿಸಿರ್ತಕ್ಕಂಥ ಕಾಯಿಲೆ ನಿಮ್ಗೆ ಹೆಂಗಿದೆ ಅನುಭವ? ಈಗ ಭಾಳ ಇದು ಆರಾಮ ಅನಿಸ್ತದೆ. ಈಗ ಭಾಳ ನೋವು ಇತ್ತು ಅವಾಗೆಲ್ಲ. ಹಿಂಗ ರಾತ್ರಿ ಇದಕ್ಕೆ ಹೋಗ್ಬೇಕಾದ್ರೆ ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಹಿಂಗೆ ಚೇರ್ ಹಿಡ್ಕೊಂಡು ಸರ್ಸ್ಕೊತ ಹೋಗ್ತಿದ್ವಿ.
ಚೇರ್ನ ತಳ್ಕೊಂತ ಸ್ವಲ್ಪ ಸರ್ಸ್ಕೊತ ಹೋಗ್ತಿದ್ದೆ. ಆ ತರ ಎಷ್ಟು ತಿಂಗಳು ಮಾಡಿದ್ರಿ? ಆ ತಿಂಗಳು ಸ್ವಲ್ಪ ದಿವಸ ಅಷ್ಟೇ. ಸ್ವಲ್ಪ ಆಮೇಲೆ ದಿವಸ. ಗಾಡಿ ಹಿಡ್ಕೊಂಡು ಅಡ್ಡಾಡ್ತಿದ್ದೆ. ಗಾಡಿ ಹಿಡ್ಕೊಂಡು ಅಡ್ಡಾಡಿದ್ಮೇಲೆ ಇಲ್ಲ ಆಸ್ಪತ್ರೆಗೆ ಬಂದೆ. ನಮ್ಮ ಹಾಸ್ಪಿಟಲ್ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅಯ್ಯೋ, ನಿಮ್ಮ ಇದು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ನಾಗೆ ನೋಡಿದ್ದು. ಯೂಟ್ಯೂಬ್ನಾಗೆ. ಅದು ಯಾವ್ದೋ ಒಂದು ಅಜ್ಜಿಗೆ ನೀವು ಹೇಳಿದ್ರಲ್ಲ ಸರ್, ಆ ₹1 ಮಾತ್ರೆ ಹೇಳ್ತಾರೆ ಅವ್ರು ತಗೋತಿದ್ರು, ಕರೆಕ್ಟ್. ಆ ಸಲುವಾಗಿ ಅಂತ ಹೇಳಿದಾಗ ಅವ್ರು ನಮ್ಮ ಇನ್ನೊಬ್ಬ ಆನಂದ್ ಅಂತ ಹೇಳಿ ಡಾಕ್ಟರ್ ಬಂದಿಲ್ಲ ಫಸ್ಟ್. ಹೌದೌದು, ಫಸ್ಟ್ First ವಿಸಿಟ್ doctor ಅಲ್ಲಿ ಬಂದಿದ್ರು. ಬಂದಿದ್ರು. ಹೌದು, ಕರೆಕ್ಟ್. ಅವ್ರ ಏನಾಗ್ಬೇಕು ನಿಮ್ಗೆ? ನಮ್ಮ ಮಗ ಹೌದಾ? ಅಣ್ಣನ ಮಗ ಅಣ್ಣನ ಮಗ. ಓಕೆ ಓಕೆ. ಅವ್ರ ಹೆಸರು ಡಾಕ್ಟರ್ ಆನಂದ್ ಅಲ್ವಾ? ಆನಂದ್ doctor. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ? ಹೊಸಪೇಟೆ ಹೈದರಾಬಾದ್ನಲ್ಲಿ ಹೊಸಪೇಟೆ. ಪಂಚಕರ್ಮ ಮಾಡ್ತಾರ, ಹಾ ಹಾ. ಮತ್ತೆ ಇದನ್ನು ಮಾಡ್ತಾರ. ಆಯುರ್ವೇದಿಕ್ ಎಲ್ಲ. ಎರಡು ಓಕೆ. ಮಾಡ್ತಾನೆ. ಸೊ ಇವಾಗ ನಿಮ್ ಕಂಡೀಷನ್ ಅವಾಗ ಇವಾಗ ಇಂಪ್ರೂವ್ಮೆಂಟ್ ಆಗಕ್ಕೆ ಪಥ್ಯದಲ್ಲಿ ಏನೇನ್ ಚೇಂಜ್ ಮಾಡ್ಕೊಂಡಿದ್ರ? ಏನ್ ಚಾ ಕುಡಿಯಲ್ರಿ, ಕಾಫಿ ಇಲ್ಲ. ಮುಂಚೆ ಎಲ್ಲ ಇತ್ತಾ? ಎಲ್ಲ ಮುಂಚೆ ಅಂದ್ರ ಅಷ್ಟು ಅದೇ ಕುಡಿತಿಲ್ಲ, ಒಟ್ಟು ತಗೊಂತಿದ್ರಿ? ಅದೇ ಅದೇ ಒಟ್ಟು ಕುಡಿತಿದ್ವಿ. ತಗೊಂತಿದ್ರಿ? ಒಂದ್ ಚಪಾತಿ ತಿಂತಿದ್ವಿ, ಹಾ, ಈಗ ಹಾ. ಚಪಾತಿ ತಿನ್ನಂಗಿಲ್ಲ. ಹಾ. ಮೊಸರು ಹಾಕೋತಿದ್ವಿ, ಮೊಸರು ತಿನ್ನಂಗಿಲ್ಲ. ಆಮೇಲೆ ಉಪ್ಪಿಟ್ಟು ತಿಂತಿದ್ವಿ, ಉಪ್ಪಿಟ್ಟಿಲ್ಲ. ಅದು ಎಲ್ಲ ದಿನ ತಿಂತಿದ್ರು, ವಾರಕ್ಕೊಮ್ಮೆ ಹಿಂಗೆ ತಗೋತಿದ್ವಿ. ಆಲೂಗಡ್ಡೆಕ್ಕೆ ನಾವು ಮೊದ್ಲಿಗೆ ತಿನ್ನಂಗೆ ಇಲ್ಲ. ಔಟ್ ಆಫ್ 100 ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಗೆ? ಒಂದ್ 80% ಕಡಿಮೆ ಆಗ್ಯದ. 80%. ಸೂಪರ್. ಬಾಳ ಸೂಲ್ ಆಗ್ತಿದ್ರು ಕಾಲ ಅವಾಗೆಲ್ಲ. ಹಾ. ಈಗೇನಿಲ್ರಿ, ಕಾಲ ಎಷ್ಟು ಇದಕ್ಕೆ ಹೊರಗಡೆ ಸಲಹೆ ಏನ್ ಕೊಡ್ತಾ ಇದ್ರಿ ಸರ್ ಇಲ್ಲಿ ಬರಕ್ಕಿಂತ ಮುಂಚೆ ಹೊರಗಡೆ ತೋರಿಸಿದಾಗ? ನಾವೆಲ್ಲ ತೋರ್ಸೇ ಇಲ್ರಿ ಫಸ್ಟ್. ಹಾ, ಹಾ. ನಾವು ಬರೀ ಹೋಮಿಯೋಪತಿ ಅಷ್ಟೇ ಆಯುರ್ವೇದಿಕ್, ತಗೋತಿದ್ವಿ. ಹೋಮಿಯೋಪತಿ, ಹೋಮಿಯೋಪತಿ ಅಷ್ಟೇ ತಗೋತಿದ್ವಿ, ಬೇರೆ ಪಂಚಕರ್ಮ, ಎಲ್ಲಿ ಇಲ್ರಿ. ಪಂಚಕರ್ಮ ಪ್ಲಸ್ ಇದನ್ನ. ಹಾ. ಒಂದ್ ಟೈಮ್ ಹಾ. ಮಾಡಿಸಿದ್ವಿ, ಅದೇನು ಆರಾಮ್ ಅನ್ಸಿಲ್ಲ, ಹಾ, ಹಾ, ಹಾ. ಆರಾಮ್ ಆಗ್ಲಿಲ್ಲ ಹಾ. ಅವ್ರಿಗೆ. ಏನು ಹೋಮಿಯೋಪತಿನಲ್ಲಿ ಇಂಪ್ರೂವ್ಮೆಂಟ್ ಆಗಿತ್ತು. ಇಲ್ರಿ, Okay, ಇಲ್ಲ. okay. ಅವಾಗ ಆದ್ಮೇಲೆ ನಾವ್ ಇಲ್ಲಿಗೆ ಬಂದ್ವಿ. YouTube ಬೇರೆ ಎಲ್ಲೂ ತೋರ್ಸಿಲ್ಲ, ಇಂಗ್ಲಿಷ್ ಮೆಡಿಸಿನ್ ಎಲ್ಲೂ ತಗೊಂಡಿಲ್ಲ, ಓಕೆ. ಇಲ್ಲೇ ಫಸ್ಟ್ ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆ ನಿಮ್ಗೆ? ಯಾಕಂದ್ರೆ ಆಲ್ಮೋಸ್ಟ್ 2 ವರ್ಷ ಆಯ್ತು ಈ ಮಾತ್ರೆಗಳು ತಗೊಂಡು. ಏನಾಗಿಲ್ಲ. 2024 ಅದು ಹೇಳ್ತಾರೆ, ಕಾಳುಗಳು ತಿಂದ್ರೆ ನನ್ಗೆ ಆಗದಲ್ರಿ. ಅದೇ ಕಾಳುಗಳು ಬೇಡ. ಅದೇ ಇವತ್ತೊಂದ್ಸರಿ ಫುಡ್ ಇಂಟಾದ್ರೆ ಟೆಸ್ಟ್ ಮಾಡ್ತೀನಿ. ಈ ಸ್ಟಾರ್ಟಿಂಗ್ ಅಲ್ಲಿ ಮಾಡಿರಲಿಲ್ಲ, ಇವಾಗ ಇನ್ಮೇಲೆ ಮಾತ್ರೆಗಳು ಡೌನ್ ಮಾಡ್ಬೇಕಲ್ಲ. ಸೊ ಫುಡ್ ಟೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ಆಪೋಸಿಟ್ ಆಗಿರೋ ಫುಡ್ ತಿಳ್ಕೊಂಡು ಕಂಪ್ಲೀಟ್ ನಿಲ್ ಮಾಡೋಣ. ಕಾಮನ್ ಆಗಿರೋ ಫುಡ್ಗಳು ನಿಲ್ಸಿದೀವಿ ನಾವು. ಟೀ, ಕಾಫಿ, ಗೋಧಿ, ಮೈದಾ, ಹಾಲು, ಮೊಸರು ಅವೆಲ್ಲ ಸ್ಟಾಪ್ ಮಾಡಿದೀವಿ. ಇವಾಗ ಪರ್ಟಿಕ್ಯುಲರ್ ಆಗಿ ನಿಮ್ಮ ಗೀತಾಬಾಯಿ ಅವರ ಬಾಡಿಗೆನೆ ಯಾವ್ದು ನೆಗೆಟಿವ್ ಇದೆ ಅಂತ ತಿಳ್ಕೊಂಡು ಅದನ್ನ ಸ್ಟಾಪ್ ಮಾಡ್ಕೊಂಡ್ಬಿಡ. ಇಲ್ಲ, ರೊಟ್ಟಿ ಇವೆಲ್ಲ ತಿಂದ್ರೆ ಏನಾಗದಲ್ರಿ. ಅದೆಲ್ಲ ಅದನ್ನ ಚೆಕ್ ಮಾಡೋದ್ರೆ ಚೆಕ್ ಮಾಡ್ಬಿಟ್ಟು ಅದ್ರಿಗೆ ಯಾವ್ದು ಬರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಬಂದ್ ಮಾಡ್ಬೋದ್ರಿ. ಕಾಳು ಒಂದೇ ನೋಡ್ರಿ. ಅದೇ ಅದೇ ಅದು ಅಲ್ಲ, ಸ್ವಲ್ಪ ನಿಮಗೆ ಗೊತ್ತಾಗ್ತಿರೋದು. ಇವಾಗ ನಾನು ಹೇಳ್ತಿರೋದೇನಂದ್ರೆ ಈಗ 20% ಪೇನ್ ಇದೆ ಇನ್ನು, ಕರೆಕ್ಟಾ? ಅದೇ ರೀ. ಆ ಪೇನ್ ಆ ಫುಡ್ ಯಾವ್ದೋ ಅದ್ ಮಾಡ್ತಾ ಇರುತ್ತೆ ಆ ಫುಡ್. ಈಗ ಬದ್ನಿಕಾಯಿ ತಿಂದ್ರೆ ಒಂಚೂರು ನೋವು ಆಗ್ತದ್ರಿ. ಹಾ. ಒಂದ್ ಆ ಟೈಮ್ ಫುಡ್ ಯಾವ್ದಂತ ನೋಡ್ಕೊಂಡ್ಬಿಟ್ಟು ಅದನ್ನ ಕಂಡಿಡ್ಕೊಂಡು ನಿಲ್ಸೋಣ. ಒಂದ್ ಟೈಮ್ ರಾತ್ರಿ ತಿನ್ನಂಗಿಲ್ರಿ. ಹೆಂಗ ಇಲ್ಲ ನೀವು ಬದನೆಕಾಯಿ ಅಂತಲ್ಲ, ಒಟ್ಟು ನಿಮ್ ಬಾಡಿಗೆ ಯಾವ್ದು ನಿಮ್ಗೆ ಕಾಣದಂಗೆ ನೋವು ಆಗಲ್ಲ. ಬರ್ತಿದೆ ಅಂತ ಅದು ಮುಖ್ಯ. ಆಮೇಲೆ ಇನ್ನೊಂದು, ಈ ಫುಡ್ ಟೆಸ್ಟ್ ಮಾಡ್ಬಿಟ್ಟು ಅದನ್ನ ಅವಾಯ್ಡ್ ಮಾಡ್ತೀವಲ್ಲ, ಫುಡ್ ಅವಾಯ್ಡ್ ಮಾಡಿದ್ಮೇಲೆ ಅವಾಗ ನಿಮ್ಗೆ ನೋವುಗಳು ಬರೋದು ಅವಾಯ್ಡ್ ಆಗುತ್ತೆ. ಮಾತ್ರೆಗಳು ಕಮ್ಮಿ ಮಾಡ್ಬೋದು. ಮಾತ್ರೆಗಳು ಕಮ್ಮಿ ಮಾಡಿ ನಿಲ್ಸ. ನನಗೆ ಆಲ್ಮೋಸ್ಟ್ 2 ವರ್ಷ 4 ತಿಂಗಳಿಂದ ಮಾತ್ರೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಫೆಬ್ರವರಿ 2024 ಇಂದ. ಹೌದು. ಸೊ ಅವಾಗಿಂದ ಇವಾಗ ಇಷ್ಟು ಮಾತ್ರೆ ತಗೊಂಡಿದ್ದೀರಾ? ಏನಾದ್ರು ಕಿಡ್ನಿ, ಲಿವರ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ? ಏನಿಲ್ಲ, ಏನ್ ತ್ರಾಸನೇ ಇಲ್ಲ. ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದೆ ಒಟ್ಟು. ಆಗ್ಯದ. ನೋವು ಬಿಟ್ಟು ಬೇರೆ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಗೆ? ಎನರ್ಜಿ ಎಲ್ಲ ಹೆಂಗಿದೆ? ಸ್ವಲ್ಪ ಪರವಾಗಿಲ್ಲ, ಶಕ್ತಿ ಎಲ್ಲ? ಶಕ್ತಿ ಬಂದಂಗ ಆಗ್ತದೆ, ಶಕ್ತಿ ಎಲ್ಲ ಬಂದಂಗೆ? ನಿದ್ದೆ ಬರ್ತದೆ, ಹಾ. ಊಟ ಎಲ್ಲ. ಮುಂಚೆ ನಿದ್ದೆ ಬರ್ತಾಯ್ತಾ? ಮುಂಜಾನೆ ಸ್ವಲ್ಪ ಅವಾಗ ಮಕ್ಕೋತಿದ್ವಿ, ಈಗ ಒಂದ್ 2 ತಾಸು ಮಧ್ಯಾಹ್ನ ರೆಸ್ಟ್ ಮಾಡ್ತೀವಿ. ಮಧ್ಯಾಹ್ನ ಮಲ್ಕೊಂಡು ಮತ್ತೆ ನೈಟ್ ಮಲ್ಕೊಂತಿರ್ತಾರೆ. ಮಧ್ಯಾಹ್ನ ಮತ್ತೆ ನೈಟ್ ಮಕ್ಕೋತೀವಿ. ಯೂಟ್ಯೂಬ್ ನೋಡೋ ಅಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ನೀವು ನೋಡಿದ್ದು ಯೂಟ್ಯೂಬ್ ನೋಡ್ಕೊಂಡೆ ತಾನೇ ಬಂದಿದ್ದು. ಇಲ್ಲಿಗೆ ಬಂದಿದ್ದು ಹಾ. ಏನು ಒಳ್ಳೆ YouTube- ಇದೆ, ಟ್ರೀಟ್ಮೆಂಟ್ ಒಳ್ಳೆ ಇದೆ. ನೀವೇನ್ ಹೇಳ್ತೀರಾ ಸರ್? ಸರ್ ಅದೇ ಹೇಳ್ತೀನಿ, ಒಳ್ಳೆ ಟ್ರೀಟ್ಮೆಂಟ್. ಆಮೇಲೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಆಮೇಲೆ ಇದು ಪೇನ್ ಕಿಲ್ಲರ್ಸ್ ಇಲ್ಲ. ಆಮೇಲೆ ಪಥ್ಯ ಪಥ್ಯ ಒಂದು ಇರುತ್ತೆ. ಅದು ಏನ್ ಪಥ್ಯ ಅಂದ್ರೆ ಅದೇನ ಅಂತ ಬರೀ ಹೆಚ್ಚಿನ ಪಥ್ಯ ಏನಲ್ಲ. ಹೌದೌದು. ಮಾಮೂಲಿ ನೀವು ರೊಟ್ಟಿ, Basic. ಅನ್ನ ಎಲ್ಲ ತಿಂತೀರಿ. ಹೌದೌದು. ಪಥ್ಯ ಅಂದ್ರೆ ಅದು ಇದ್ರದಷ್ಟೇ ಹೇಳಿದ್ರಿ. ಹೌದು. ಚಪಾತಿ, ಹೌದೌದು. ರವಾತಿ ಏನ್ ತಿನ್ಬೇಡ್ರಿ. ಗೋಧಿ, ಮೈದಾ, ಹಾಲು, ಹಾಲು, ಮೊಸರು ಇದನ್ನ ಬಿಟ್ಟು ಉಳಿಕಿದ್ದು ನೀವು ಬೆಣ್ಣೆ, ತುಪ್ಪ, ಬೆಣ್ಣೆ ಇಂಥವೆಲ್ಲ ಎಲ್ಲ ಚೆನ್ನಾಗಿ ತಿನ್ನು ಅಂತ ಹೇಳಿದ್ರಿ. ಅದೇ ಪ್ರಕಾರ ಅವರಿಗೆ ನಾವು ಮಾಡ್ತಾ ಇದ್ವಿ. ಅದರಿಂದ ಅವರಿಗೆ ಗುಣ ಆಗಿದೆ. ತಮ್ಮ ಸಲಹೆ ಅದರ ಮೇರೆಗೆ ನಾವೆಲ್ಲ ಇಲ್ಲ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಸರ್.